ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು 2026ರ ಕೆಸಿಇಟಿ ಪರೀಕ್ಷೆಗೆ ಸಿದ್ಧರಾಗುತ್ತಿದ್ದೀರಾ? ಹಾಗಿದ್ದಲ್ಲಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಈಗ ಆರಂಭವಾಗಿದೆ. ಇಂದಿನ ವಿಡಿಯೋದಲ್ಲಿ ನಾವು ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಯಾವ ದಾಖಲೆಗಳು ಬೇಕು ಹಾಗೂ ವಿವರವಾಗಿ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದರ ಬಗ್ಗೆ ಹಂತ ಹಂತದ ಮಾಹಿತಿ ತಿಳಿಯೋಣ. ವೀಕ್ಷಕರೇ, ಮೊದಲನೆಯದಾಗಿ ಜನವರಿ 2026 ದಿನಾಂಕ 17ರಿಂದ ನೋಂದಣಿ ಪ್ರಕ್ರಿಯೆ ಆರಂಭವಾಗಿದೆ. ಫೆಬ್ರವರಿ 17 ಕೊನೆಯ ದಿನವಾಗಿದೆ. ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದವರೆಗೆ ಕಾಯಬೇಡಿ. ವೆಬ್ಸೈಟ್ ಸರ್ವರ್ ಬ್ಯುಸಿಯಾಗಬಹುದು. ಅರ್ಜಿ ಸಲ್ಲಿಸಲು ನೀವು ಕೆಇಎ ಅಧಿಕೃತ ವೆಬ್ಸೈಟ್ cetonline.karnataka.gov.in ಗೆ ಭೇಟಿ ನೀಡಬೇಕಾಗುತ್ತದೆ. ನೀವು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯು 6 ಹಂತಗಳಲ್ಲಿ ಕೂಡಿರುತ್ತದೆ ಎಂದು ಹೇಳಬಹುದು. ನೋಂದಣಿ ಮಾಡುವುದು ಅಂದ್ರೆ ರಿಜಿಸ್ಟ್ರೇಷನ್ ಮಾಡುವುದು. ನೀವು ಅಧಿಕೃತ ವೆಬ್ಸೈಟ್ ಓಪನ್ ಮಾಡಿ ನಿಮಗೆ ಈ ರೀತಿ ಪೇಜ್ ಬರುತ್ತದೆ. ಪ್ರವೇಶ ಅಡ್ಮಿಷನ್ ಓಪನ್ ಮಾಡಿ ನಂತರ UGCET 2026 ಆದ ಮೇಲೆ ಅರ್ಜಿ ಸಲ್ಲಿಸಲು ಲಿಂಕ್ ಬರುತ್ತದೆ. ಇದನ್ನು ಓಪನ್ ಮಾಡಿ ಹೊಸ ಬಳಕೆದಾರರು ನ್ಯೂ ಯೂಸರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ SSLC ನೋಂದಣಿ ಸಂಖ್ಯೆ ನಮೂದಿಸಬೇಕು. ನಂತರ ನಿಮ್ಮ ಎಲ್ಲಾ ವಿವರಗಳು ಸ್ಕ್ರೀನ್ ಮೇಲೆ ಬರುತ್ತವೆ. ಅವುಗಳನ್ನು ಗಮನವಿಟ್ಟು ಓದಿ. ನಂತರ ನಿಮ್ಮ ಆಧಾರ್ ವಿವರ ನೀಡಿ OTP ಮೂಲಕ ವೆರಿಫಿಕೇಷನ್ ಪೂರ್ಣಗೊಳಿಸಿ. ಇದಾದ ಮೇಲೆ ವಿವರಗಳನ್ನು ಕೇಳುವ ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ನಿಮ್ಮ ವಿಳಾಸ, ನಿಮ್ಮ ಹೆಸರು, ಇಮೇಲ್ ಮತ್ತು ಮೊಬೈಲ್ ಸಂಖ್ಯೆ ನೀಡಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡಿ. ಲಾಗಿನ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಆದ ಮೇಲೆ ನಿಮ್ಮ ಶೈಕ್ಷಣಿಕ ಅಂದರೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೆ ವಿವರಗಳನ್ನು ಸರಿಯಾಗಿ ಭರ್ತಿ ಮಾಡಬೇಕಾಗುತ್ತದೆ ಮತ್ತು ಪರೀಕ್ಷಾ ಕೇಂದ್ರವನ್ನು ಸರಿಯಾಗಿ ಆಯ್ಕೆ ಮಾಡಿ. ನಂತರ ನಿಮ್ಮ ಇತ್ತೀಚಿನ ಭಾವಚಿತ್ರ, ಸಹಿ ಮತ್ತು ಸ್ಕ್ಯಾನ್ ಮಾಡಿ. ಇದು 50 MB ಒಳಗೆ ಇರಬೇಕಾಗಿರುತ್ತದೆ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಫೋಟೋ, ಸಹಿ ಸರಿಯಾಗಿದೆಯೇ ಪರಿಶೀಲಿಸಿ. ಶುಲ್ಕ ಪಾವತಿ. ಎಲ್ಲ ಅಭ್ಯರ್ಥಿಗಳಿಗೆ 600 ರೂಪಾಯಿ ಪಾವತಿಸಬೇಕಾಗಿರುತ್ತದೆ. ಇದನ್ನು ನೀವು UPI ಅಥವಾ ಕಾರ್ಡ್ ಮೂಲಕ ಪಾವತಿಸಬಹುದು. ಭರ್ತಿ ಮಾಡಿದ ಎಲ್ಲವನ್ನೂ ಪರಿಶೀಲಿಸಿ ಸಬ್ಮಿಟ್ ಕೊಡಿ ಮತ್ತು ಅಪ್ಲಿಕೇಶನ್ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಳ್ಳಿ. ನೀವು ಅರ್ಜಿಯನ್ನು ಸಲ್ಲಿಸುವಾಗ ತಪ್ಪದೇ ಕೆಲವು ಪ್ರಮುಖ ವಿಷಯಗಳನ್ನು ಮರೆಯಬೇಡಿ. ನೀವು ದ್ವಿತೀಯ PUC ವಿಜ್ಞಾನ, ಸೈನ್ಸ್ ವಿಭಾಗದಲ್ಲಿ ಓದುತ್ತಿರಬೇಕು. ನೀವು ಸೇರಬಯಸುವ ಕೋರ್ಸ್ಗಳನ್ನು ಗಮನವಿಟ್ಟು ಭರ್ತಿ ಮಾಡಿ. ನೀವು ಮೆಡಿಕಲ್ ಅಥವಾ ಆರ್ಕಿಟೆಕ್ಚರ್ ಸೇರಬಯಸುವವರಾಗಿದ್ದು ಕೇವಲ ನೀಟ್ ಅಥವಾ ನ್ಯಾಟಾ ಬರೆಯುತ್ತಿದ್ದರೆ ಸಹ KEA ಕೌನ್ಸಿಲಿಂಗ್ಗಾಗಿ ಈಗಲೇ ನೋಂದಣಿ ಮಾಡುವುದು ಕಡ್ಡಾಯ. ನೀವು ಭರ್ತಿ ಮಾಡುವ ಅರ್ಜಿಯಲ್ಲಿನ ಮಾಹಿತಿ ನಿಮ್ಮ ಅಂಕಪಟ್ಟಿಯಂತೆಯೇ ಇರಲಿ. ಇಷ್ಟು ಮಾಡಿದರೆ ನಿಮ್ಮ KCET 2026 ಅರ್ಜಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ ಗಮನಿಸುತ್ತಿರಿ. ಧನ್ಯವಾದಗಳು.